ಯಾರೊಬ್ಬರು ಓದ್ತೀರಾ? 10ನೇ ವಚನ ಒಬ್ಬರು, 13ನೇ ವಚನ ಒಬ್ಬರು. ಪ್ರಜೆಯೇ ನೀನಂತೂ ಹೆದರಬೇಡ, ಪ್ರಜೆಯೇ ನೀನಂತೂ ಹೆದರಬೇಡ, ನಾನೇ ನಿನ್ನೊಂದಿಗಿದ್ದೇನೆ, ನಾನೇ ನಿನ್ನೊಂದಿಗಿದ್ದೇನೆ, ದಿಗ್ಭ್ರಮೆಗೊಳ್ಳದಿರು, ದಿಗ್ಭ್ರಮೆಗೊಳ್ಳದಿರು, ನಾನೇ ನಿನ್ನ ದೇವರು, ನಾನೇ ನಿನ್ನ ದೇವರು, ನಾನು ನಿನ್ನನ್ನು ಬಲಪಡಿಸುತ್ತೇನೆ, ನಾನು ನಿನ್ನನ್ನು ಬಲಪಡಿಸುತ್ತೇನೆ, ಹೌದು ನಿನಗೆ ಸಹಾಯ ಕೊಡುತ್ತೇನೆ, ಹೌದು ನಿನಗೆ ಸಹಾಯ ಕೊಡುತ್ತೇನೆ, ನನ್ನ ಧರ್ಮದ ಬಲಗೈಯನ್ನು ನಿನಗೆ ಆಧಾರ ಮಾಡುತ್ತೇನೆ, ನನ್ನ ಧರ್ಮದ ಬಲಗೈಯನ್ನು ನಿನಗೆ ಆಧಾರ ಮಾಡುತ್ತೇನೆ. 13ನೇ ವಚನ ಹೋದ್ರಮ್ಮ. ಭಯಪಡಬೇಡ, ಭಯಪಡಬೇಡ, ನಾನೇ ನಿನಗೆ ಸಹಾಯ ಮಾಡುತ್ತೇನೆ, ನಾನೇ ನಿನಗೆ ಸಹಾಯ ಮಾಡುತ್ತೇನೆ ಎಂದು ನಿನಗೆ ಹೇಳುವ ನಿನ್ನ ದೇವರಾದ ಯೆಹೋವನೆಂಬ, ನಿನಗೆ ಹೇಳುವ ನಿನ್ನ ದೇವರಾದಂತ ಯೆಹೋವನೆಂಬ, ನಾನೇ ನಿನ್ನ ಕೈ ಹಿಡಿಯುತ್ತೇನಲ್ಲ, ನಾನೇ ನಿನ್ನ ಕೈ ಹಿಡಿಯುತ್ತೇನಲ್ಲ. ಕ್ರಿಮಿಪ್ರಾಯವಾದ ಯಾಕೋಬೆ, ಕ್ರಿಮಿ ಪ್ರಾಯವಾದಂತ ಯಾಕೋಬೆ, ಇಸ್ರಾಯೇಲ್ ಜನವೇ, ಇಸ್ರಾಯೇಲ್ ಜನವೇ, ಭಯಪಡಬೇಡ, ಭಯಪಡಬೇಡ, ನಾನೇ ನಿನಗೆ ಸಹಾಯಕನು. ಸಾಕಮ್ಮ. ನಾವು ನೋಡ್ತೇವೆ ನನ್ನ ಸಹೋದರ ಸಹೋದರಿಯರೇ, ಎಲ್ಲ ದೇವಜನರೇ, ನಾವು ನೋಡ್ತೇವೆ ಆರಾಧನೆಗೋಸ್ಕರವಾಗಿ ಬಂದಿರುವಂತ ನಮಗೆ ಈ ನೂತನ ವರ್ಷದಲ್ಲಿ ದೇವರು ನಮ್ಮನ್ನು ಬಹಳ ಬಲಪಡಿಸುವಂತ ಒಂದು ಮಾತನ್ನು, ನಮ್ಮ ಒಂದು ಗುಂಡಿಗೆಯಲ್ಲಿ ಧೈರ್ಯವನ್ನು ತುಂಬುವಂತ ಒಂದು ಮಾತನ್ನು ದೇವರು ಇವತ್ತು ನಮ್ಗೆ ಕೊಡ್ತಾ ಇದ್ದೇನೆ. ನನ್ಗೆ ಗೊತ್ತಿಲ್ಲ ನನ್ನ ಪ್ರೀತಿ ದೇವರ ಮಕ್ಕಳೇ, ದೇವರು ಯಾಕೆ ಸಭೆಗೆ ಕೂಡಿ ಬಂದಿರುವಂತ ನಮಗೆ ನೂತನ ವರ್ಷದಲ್ಲಿ ಭಯ ಪಡಬೇಡ ಎಂಬುದಾಗಿ ಆತನ ಹೇಳ್ತಾ ಇದ್ದೇನೆ ಬಗ್ಗೆ ನೋಡ್ತಾ ಸಂದರ್ಭದಲ್ಲಿ ನಾವು ನೋಡ್ತೇವೆ ಈ ಭಯ ಅಂತಕ್ಕಂಥದ್ದು, ಈ ಭಯದ ಕುರಿತು ದೇವರು ಇವತ್ತು ನಮ್ಮ ಜೊತೆ ಮಾತಾಡ್ತಾ ಇದ್ದೇನಪ್ಪ ಅಂತಂದ್ರೆ ಖಂಡಿತವಾಗಿ ಆ ಭಯ ನಮ್ಮಿಂದ ಹೋಗ್ಬೇಕು, ಆ ಭಯ ನಮ್ಮ ಜೀವಿತದಲ್ಲಿ ಆಳ್ವಿಕೆ ಮಾಡಬಾರ್ದು ಎಂಬುದಾಗಿ ದೇವರ ಉದ್ದೇಶ ಇರೋದ್ರಿಂದ ಆತನ ಉದ್ದೇಶಪೂರ್ವಕವಾಗಿ ಈ ಮಾತನ್ನು ನಮ್ಮ ಮಧ್ಯದಲ್ಲಿ ಆತನು ತರ್ತಾ ಇದ್ದಾನೆ ಅಂತೇಳಿರಿ. ನನ್ನ ಪ್ರೀತಿಯ ದೇವರ ಮಕ್ಕಳೇ, ಸಹೋದರ ಸಹೋದರಿಯರೇ, ನಾವು ನೋಡ್ತೇವೆ ದೇವರು ಭಯದ ಕುರಿತು ಆತನ ನಮ್ಮ ಜೊತೆ ಮಾತಾಡುವಂತ ಸಂದರ್ಭದಲ್ಲಿ ಈ ಭಯ ಅಂತಕ್ಕಂಥದ್ದು ಏನ್ ಮಾಡ್ತದಪ್ಪ ಅಂತಂದ್ರೆ, ಈ ಭಯ ಅಂತಕ್ಕಂಥದ್ದು ನಮ್ಮನ್ನು ಯಾವ ರೀತಿಗೆ ಭಯ ಪಡಿಸ್ತದಪ್ಪ ಅಂತಂದ್ರೆ, ನಾವು ನೋಡ್ತೇವೆ ಈ ಭಯ ಅಂತಕ್ಕಂಥದ್ದು ನಮಗಿಂತಲೂ ಚಿಕ್ಕ ಸಮಸ್ಯೆ ಆದರೂ ಕೂಡ, ನಮಗಿಂತ ಬಲಹೀನವಾದರೂ ಕೂಡ ಆ ಭಯ ಏನ್ ಮಾಡ್ತದಪ್ಪ ಅಂತಂದ್ರೆ, ನಮ್ಮ ಹೃದಯದಲ್ಲಿ ಇತ್ತಪ್ಪ ಅಂತಂದ್ರೆ ಆ ಭಯ ನಮ್ಮನ್ನು ತುಂಬಾ ಭಯಪಡಿಸಿ ನಮಗಿಂತಲೂ ಈ ಒಂದು ಸಮಸ್ಯೆ ಬಹಳ ದೊಡ್ಡದೆಂಬುದಾಗಿ ಅದು ನಮಗೆ ತೋರಿಸ್ತದೆ ಅಂತ ಹೇಳಿರಿ. ಅದಕ್ಕೋಸ್ಕರವಾಗಿ ದೇವರು ಇವತ್ತು ನಮಗೆ ಆರಾಧನೆಗೋಸ್ಕರವಾಗಿ ಬಂದಿರುವಂತ ನಮ್ಮೆಲ್ಲರಿಗೂ ಕೂಡ ಇವತ್ತು ಭಯದ ಕುರಿತು ಮಾತಾಡುವಂತ ಸಂದರ್ಭದಲ್ಲಿ ಈ ಭಯ ನಮ್ಮನ್ನು ಏನ್ ಮಾಡ್ತದಪ್ಪ ಅಂತಂದ್ರೆ, ಅದು ಚಿಕ್ಕದಿದ್ರೂ ಕೂಡ, ಅದು ಬಲಹೀನವಾದ್ರೂ ಕೂಡ, ಅದು ನಮಗಿಂತಲೂ ಬಹಳ ಬಲಿಷ್ಠವಾಗಿದೆ, ನಮಗಿಂತಲೂ ಬಹಳ ಶಕ್ತಿ ಇದೆ ಎಂಬುದಾಗಿ ನಮಗೆ ತೋರಿಸಿ ನಮಗೆ ಭಯಪಡಿಸ್ತದೆ ಅಂತ ಹೇಳಿರೋದು ಭಯ. ಅದಕ್ಕೋಸ್ಕರವಾಗಿ ದೇವರು ಇವತ್ತು ಆರಾಧನೆಗೆ ಬಂದಿರುವಂತ ನಮಗೆಲ್ಲರೂ ಕೂಡ ಭಯ ಪಡಬೇಡ ಎಂಬುದಾಗಿ ಹೇಳುವಂತ ಸಂದರ್ಭದಲ್ಲಿ ಆದರೂ ಕೂಡ ನಮ್ಮ ಜೀವಿತದಲ್ಲಿ ನಾವು ನೋಡ್ತೇವೆ, ಯಾವಾಗ ನಮ್ಮ ದೇಹಗಳನ್ನು ಯಾವಾಗ ನಾವು ನೋಡ್ಕೊಳ್ತೇವೋ, ನಮ್ಮ ಶರೀರವನ್ನು ಯಾವಾಗ ನಾವು ನೋಡ್ಕೊಳ್ತೇವೋ ಅಂತ ಸಂದರ್ಭದಲ್ಲಿ ನಮ್ಗೆ ಭಯ ಆಗ್ತದೆ. ನಮ್ಮ ಶರೀರದಲ್ಲಿ ಕಾಡುವಂತ ರೋಗ, ನಮಗೆ ಅಂಟಿಕೊಂಡಿರುವಂತ ಈ ವ್ಯಾಧಿ ನಮ್ಮ ಜೀವಿತದಲ್ಲಿ ನಾವು ನೋಡ್ತೇವೆ, ಯಾವಾಗ ಈ ವ್ಯಾಧಿಯಿಂದ ಬಾಧೆಯಿಂದ ನಾವು ಮುಂದೆ ಹೋಗ್ತಾ ಇರ್ತೇವೋ ಅಂತ ಸಂದರ್ಭದಲ್ಲಿ ನನ್ನ ಪ್ರೀತಿಯ ದೇವ ಜನರೇ ನಮಗೆ ಭಯ ಅಂತಕ್ಕಂಥದ್ದು ಬರ್ತದ. ನಾನು ಎಲ್ಲಿ ಈ ವ್ಯಾಧಿಯಿಂದ ಹೊರಗಡೆ ಬರ್ತೀನಿಲ್ಲೋ, ನಾನು ಎಲ್ಲಿ ಈ ರೋಗದಿಂದ ನನಗೆ ಸ್ವಸ್ಥತೆ ಆಗ್ತದಿಲ್ಲೋ, ನಾನು ಎಲ್ಲಿ ಇದೇ ಒಂದು ವ್ಯಾಧಿಯಲ್ಲಿ ಬಾಧೆಯಲ್ಲಿ ಸತ್ತು ಹೋಗ್ತೇನೆ ಅಂತೇಳಿ ಯಾವಾಗ ನಮ್ಮ ಶರೀರದಲ್ಲಿರುವಂತ ಬಾಧೆಗಳು ರೋಗಗಳು ನೋಡ್ಕೊಡ್ತೇವೋ ಆಟೋಮೆಟಿಕ್ ಆಗಿ ಏನಾಗ್ತದಪ್ಪ ಅಂತಂದ್ರೆ ನಮಗೆ ಭಯ ಅಂತಕ್ಕಂಥದ್ದು ಬರ್ತದೆ ಅಂತ ಹೇಳಿ. ಅದರ ಹೊರತಾಗಿ ನಾವು ನಮ್ಮ ಶರೀರವನ್ನು ಬಿಟ್ಟು ಒಂದ್ ವೇಳೆ ನಮ್ಮ ಸುತ್ತಲಿರುವಂತ ಪರಿಸ್ಥಿತಿಗಳನ್ನ ನೋಡಿದೆವಪ್ಪ ಅಂತಂದ್ರೆ, ಇವತ್ತು ನಮ್ಮ ಕುಟುಂಬದಲ್ಲಿರುವಂತ ಸಮಸ್ಯೆಗಳನ್ನ ನೋಡೋದಪ್ಪ ಅಂತಂದ್ರೆ, ನಮ್ಮ ಕುಟುಂಬದಲ್ಲಿರುವಂತ ಸಮಸ್ಯೆಗಳು ಏನ್ ಮಾಡ್ತಾವಪ್ಪ ಅಂತಂದ್ರೆ ನಮ್ಮನ್ನು ಭಯಪಡುವಂತೆ ಮಾಡ್ತೇವೆ ಎಂಬುದಾಗಿ ದೇವರ ವಾಕ್ಯದಲ್ಲಿ ನೋಡ್ತೀವಿ. ಅದಕ್ಕೋಸ್ಕರವಾಗಿ ಇದನ್ನು ಬಿಟ್ಟು ಕೂಡ ನಾವು ನಮ್ಮ ಕುಟುಂಬವನ್ನು ಬಿಟ್ಟು ನಾವು ನೋಡ್ತೇವೆ, ಅದ್ರ ಹೊರಗಿನ ಪ್ರಪಂಚ ಒಂದ್ ವೇಳೆ ನಾವು ಜೀವಿಸುವಂತ ಈ ಲೋಕ ಒಂದ್ ವೇಳೆ ನಾವು ನೋಡ್ತಾ ಇರೋದಾದ್ರೆ, ಪ್ರಪಂಚ ಲೋಕ ಅಂತಕ್ಕಂಥದ್ದನ್ನು ನೋಡುವಂತ ಸಂದರ್ಭದಲ್ಲಿ ಈ ಲೋಕ ಕೂಡ ಏನಾಗ್ತದಪ್ಪ ಅಂತಂದ್ರೆ ನಾವು ನೋಡಿದಂತ ಸಂದರ್ಭದಲ್ಲಿ ನಮ್ಗೆ ಭಯ ಅಂತಕ್ಕಂಥದ್ದು ಬರ್ತದೆ. ನಾವು ನೋಡ್ತೇವೆ ಯಾಕೆ ಭಯ ಅಂತಕ್ಕಂಥದ್ದು ಬರ್ತದೆ ಮನುಷ್ಯಗಪ್ಪ ಅಂತಂದ್ರೆ, ನಾವು ಜೀವಿಸುವಂತ ಈ ಲೋಕದಲ್ಲಿ ನಾವು ನೋಡ್ತಿದ್ದೇವೆ ಪ್ರತಿದಿನ ಮನುಷ್ಯನು ಯಾಕೆ ಭಯ ಪಡ್ತಾನಪ್ಪ ಅಂತಂದ್ರೆ, ನಾವು ನೋಡ್ತೇವೆ ಇವತ್ತು ಇದೇ ವಾರದಲ್ಲಿ ನಾವು ನೋಡ್ತೇವೆ ಬೆಂಗಳೂರು ಪಟ್ಟಣದಲ್ಲಿ ಎಲೆಕ್ಟ್ರಾನಿಕ್ ಒಂದು 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 ವೆಹಿಕಲ್ ಕಂಪನಿಯಲ್ಲಿ ನಾವು ನೋಡ್ತೇವೆ ಸೇಲ್ಸ್ ಗರ್ಲ್ ಆಗಿರುವಂತ ಒಬ್ಬ ಹುಡುಗಿ, ನಾವು ನೋಡ್ತೇವೆ ಅದು ಇಡೀ ಒಂದು ಕಂಪ್ನಿಗೆ ಶಾರ್ಟ್ ಸರ್ಕ್ಯೂಟ್ ಆಗಿ ಬೆಂಕಿ ಹತ್ತಿ ನಾವು ನೋಡ್ತೇವೆ ಆಕೆ ಸಜೀವವಾಗಿ ಅದೇ ಒಂದು ಶೋರೂಮ್ ನಲ್ಲಿ ಸತ್ತು ಹೋದಳೆಂಬುದಾಗಿ ಇದೇ ವಾರದಲ್ಲಿ ನಾವು ನೋಡ್ತೀವಿ ಅಂತೇಳಿ. ಅದರ ಹೊರತಾಗಿ ನಾವು ಮೊನ್ನೆ ನೋಡಿದ್ವಿ ತಿರುಪತಿಯಲ್ಲಿ ದೇವಸ್ಥಾನಕ್ಕೆ ಇವತ್ತು ದೇವರ ದರ್ಶನಕ್ಕೆ ಅಂದ ಅನೇಕ ಸಾವಿರಾರು ಜನರು, ಲಕ್ಷಾಂತರ ಜನರು ಅಲ್ಲಿ ಹೋಗಿದ್ದಾರೆ. ಅದನ್ನ ನಾವು ನೋಡ್ತೇವೆ. ಅಲ್ಲಿ ಹೋದಂತ ಸಂದರ್ಭದಲ್ಲಿ ತಿರುಪತಿಯಲ್ಲಿ ನಾವು ನೋಡ್ತಿದ್ದೇವೆ ಜನರ ಕಾಲು ತುಳಿತಕ್ಕೆ ಒಳಗಾಗಿ ನಾವು ನೋಡ್ತಿದ್ದೇವೆ ಸುಮಾರು 6 ಜನ ತಮ್ಮ ಪ್ರಾಣವನ್ನು ಕಳೆದುಕೊಂಡಿದ್ದಾರೆ ಅಂತ ಹೇಳಿರಲ್ಲಿ.
ಅದರ ಹೊರತಾಗಿ ನಾವು ಇನ್ನೂ ಕೂಡ ಸ್ವಲ್ಪ ಅದರ ಹಿಂದೆ ಹೋಗಿ ನಾವು ಹಿಂದಿನ ವಾರದಲ್ಲಿ ನಾವು ನೋಡೋದಾದ್ರೆ ಪುಷ್ಪ 2 ಅಂತೇಳಿ ಒಂದು ಪಿಕ್ಚರ್ ರಿಲೀಸ್ ಆಗಿದೆ. ನಾವು ನೋಡ್ತೇವೆ ಸಿನಿಮಾ ನೋಡುವಂತೆ ಎಷ್ಟೊಂದು ಹುಚ್ಚಪ್ಪ ಅಂತಂದ್ರೆ ಇವತ್ತು ಜನರಿಗೆ. ನಾವು ನೋಡ್ತೇವೆ ಒಂದು ಫ್ಯಾಮಿಲಿ, ಒಂದು ಕುಟುಂಬ, 2 ಗಂಡ ಹೆಂಡತಿ 2 ಜನ ಮಕ್ಕಳು, ಒಳ್ಳೆ ಉದ್ಯೋಗ, ತಿಂಗಳಿಗೆ 12,000 ರೂಪಾಯಿ ಸಂಬಳ. ಆದ್ರೆ ನಾವು ನೋಡ್ತೇವೆ ಒಬ್ಬರಿಗೆ 1,100 ರೂಪಾಯಿ ಟಿಕೆಟ್ ಅಂದ್ರೆ 2 ಗಂಡ ಹೆಂಡತಿ 2 ಜನ ಮಕ್ಕಳು 4 ಜನರು ನಾವು ನೋಡ್ತೇವೆ 5,000 ರೂಪಾಯಿ ಕೊಟ್ಟು ಟಿಕೆಟ್ ಖರೀದಿ ಮಾಡಿದ್ದಾರೆ. ಆ ಸಿನಿಮಾ ನೋಡಕ್ ಹೋಗಿದ್ದಾರೆ. ಆ ಸಿನಿಮಾ ನೋಡುವಂತ ಸಂದರ್ಭದಲ್ಲಿ ಆ ಸಿನಿಮಾದ ಹೀರೋ ಆ ಒಂದು ಥಿಯೇಟರ್ ಹತ್ರ ಬಂದಿದ್ದಾನೆ. ಥಿಯೇಟರ್ ಅಲ್ಲಿರುವಂತ ಸುಮಾರು 2 ಜನ ಒಂದೇ ಸಲ ಎದ್ದು ಆ ಒಂದು ಹೀರೋನನ್ನು ನೋಡ್ಬೇಕೆಂಬುದಾಗಿ ಬಂದಂತ ಸಂದರ್ಭದಲ್ಲಿ ನಾವು ನೋಡ್ತಿದ್ದೇವೆ ಅಲ್ಲಿ ತೇಜ ಅಂತಕ್ಕಂಥ ಒಬ್ಬ ಗೃಹಿಣಿ ನಾವು ನೋಡ್ತೇವೆ ಎಲ್ಲರ ಕಾಲು ತುಳಿತಕ್ಕೆ ಒಳಗಾಗಿ ಆಕೆ ಸ್ಪಾಟ್ ಅಲ್ಲಿ ಸತ್ತು ಹೋಗಿದ್ದಾಳೆ. ನಾವು ನೋಡ್ತೇವೆ ಆಕೆಗಿರುವಂತ ಒಬ್ಬ ಮಗನು ಇನ್ನು ಸಾವು ಬದುಕಿನ ಮಧ್ಯೆ ಆತನು ಬ್ರೈನ್ ಡ್ಯಾಮೇಜ್ ಆಗಿ ಐಸಿಯುನಲ್ಲಿ ಚಿಕಿತ್ಸೆ ಪಡ್ತಾ ಇದ್ದಾನೆ ಅಂತ ಹೇಳಿ. ಹಲ್ಲೆಲೂಯಾ. ಈ ಪರಿಸ್ಥಿತಿಗಳನ್ನು ನಾವು ನೋಡುವಂಥ ಸಂದರ್ಭದಲ್ಲಿ, ಈ ಸ್ಥಿತಿಗಳನ್ನು ನೋಡುವಂಥ ಸಂದರ್ಭದಲ್ಲಿ ನಾವು ನೋಡ್ತೇವೆ ಇವತ್ತು ಲೋಕದಲ್ಲಿರುವಂಥ ಪರಿಸ್ಥಿತಿ ಹೇಗಿದೆಪ್ಪ ಅಂತಂದ್ರೆ ಮನೆಯಿಂದ ಹೊರಗಡೆ ಹೋದಂಥ ಮನುಷ್ಯನು ತಿರುಗಿ ವಾಪಸ್ ಬರುವಂಥ ಗ್ಯಾರಂಟಿ ಯಾರಿಗೂ ಇಲ್ಲ ಎಂಬುದಾಗಿ ನೋಡ್ತೇವೆ. ಇದನ್ನು ಬಿಟ್ಟು ನಾವು ಒಂದ್ ವೇಳೆ ನಿನ್ನೆ ಅಮೆರಿಕ ದೇಶದಲ್ಲಿರುವಂಥ ನಾವು ನೋಡ್ತೇವೆ ಲಾಸ್ ಏಂಜಲ್ಸ್ ಅಂತಕ್ಕಂಥ ಒಂದು ದೊಡ್ಡ ಸಿಟಿಯಲ್ಲಿ ಹಾಲಿವುಡ್ ಅಂತಕ್ಕಂಥ ಒಂದು ಪ್ರಾಂತ ಇದೆ. ಅಮೆರಿಕ ದೇಶದ ಬಹಳ ಸುಂದರವಾದಂಥ ನಗರ ಅದು. ಆ ಹಾಲಿವುಡ್ ಅಂತಕ್ಕಂಥ ನಗರ ಎಷ್ಟು ಸುಂದರವಾಗಿತ್ತಪ್ಪ ಅಂತಂದ್ರೆ ದೊಡ್ಡ ದೊಡ್ಡ ಸಿನಿಮಾ ತಾರೆಯರು, ಸಿನಿಮಾ ಹೀರೋಗಳು, ಹೀರೋಯಿನ್ಗಳು, ಎಲ್ಲ ಸೆಲೆಬ್ರಿಟಿಗಳು, ಎಲ್ಲ VIP-ಗಳು ಅದೇ ಸ್ಥಳದಲ್ಲಿ ಅವರ ಮನೆಗಳಿರ್ತವೆ ಆ ಹಾಲಿವುಡ್ ಅಂತಕ್ಕಂಥ ಪ್ರಾಂತದಲ್ಲಿ. ನಾವು ನೋಡ್ತೇವೆ ನಿನ್ನೆ ಇದ್ದಕ್ಕಿದ್ದಾಗೆ ಅಮೆರಿಕ ದೇಶದಲ್ಲಿ ನಾವು ನೋಡ್ತೇವೆ ಯಾವ ಪ್ರಾಂತದಲ್ಲಿ ಸೆಲೆಬ್ರಿಟಿಗಳು ಇರ್ತಾರೋ, ಯಾವ ಪ್ರಾಂತದಲ್ಲಿ VIP-ಗಳು ಇರ್ತಾವೋ, ಯಾವ ಪ್ರಾಂತದಲ್ಲಿ ನಾವು ನೋಡ್ತೇವೆ ಪ್ರಖ್ಯಾತಿ ಹೊಂದಿದಂತ ಸಿನಿಮಾ ತಾರೆಯರು ತಮ್ಮ ಬಹು ಸುಂದರವಾದಂತ ಮನೆಗಳನ್ನು ಕಟ್ಟಿಕೊಂಡು ಅಲ್ಲಿ ಸುಂದರವಾದಂತ ವಾತಾವರಣದಲ್ಲಿ ವಾಸ ಮಾಡ್ತಾ ಇದ್ರು, ಅದೇ ಪ್ರಾಂತದಲ್ಲಿ ನಾವು ನೋಡ್ತೇವೆ ನಿನ್ನೆ ನೋಡ್ತೇವೆ ಆಟೋಮೆಟಿಕ್ ಆಗಿ ಅಲ್ಲಿ ಬೆಂಕಿ ಬಿದ್ದು ನಾವು ನೋಡ್ತೇವೆ ಸುಮಾರು 10,000 ಮನೆಗಳು ಬೆಂಕಿಯಿಂದ ಸುಟ್ಟು ಕರಕಾಗಿ ಬೂದಿಯಾಗಿ ಹೋಗಿವೆ ಅಂತ ಹೇಳಿರಿ. ಅಲ್ಲೆಲ್ಲೂಯಾ. ಅಲ್ಲಿರುವಂತ ಸೆಲೆಬ್ರಿಟಿಗಳು, ಅಲ್ಲಿರುವಂತ ಹೀರೋಗಳು, ಅಲ್ಲಿರುವಂತ ಹೀರೋಯಿನ್ಗಳು ಪ್ರಾಣ ಉಳಿಸ್ಕೋಬೇಕೆಂಬುದಾಗಿ ಅವರು ನಾವು ನೋಡ್ತೇವೆ ದಿಕ್ಕು ತೋಚದೆ ಅವರು ಓಡಿ ಹೋಗಿದ್ದಾರೆ. ಅಲ್ಲಿ ನಾವು ನೋಡ್ತೇವೆ ಪ್ರಾಣ ಭಯ ಅಂತಕ್ಕಂಥದ್ದು ಭಯಂಕರವಾಗಿ ಪೀಡಿಸ್ತದೆ ಎಂಬುದಾಗಿ ಈ ಲೋಕದಲ್ಲಿ ನಾವು ನೋಡ್ತಾ ಇದ್ದೇವೆ ಅಂತ ಹೇಳಿ. ಹಲ್ಲೆಲೂಯಾ. ನನ್ನ ಪ್ರೀತಿಯ ದೇವ ಜನರೇ, ನಾವೆಲ್ಲರೂ ಲೋಕವನ್ನು ನೋಡುವಂಥ ಸಂದರ್ಭದಲ್ಲಿ ಇಂಥ ಭಯ ನಮಗಿರ್ತದೆ. ನಮ್ಮ ಕುಟುಂಬ ನೋಡುವಂಥ ಸಂದರ್ಭದಲ್ಲಿ ನಮಗೆ ಈ ಭಯ ಬರ್ತದೆ. ಯಾವಾಗ ನಮ್ಮ ಕುಟುಂಬದಲ್ಲಿ ನಮ್ಮ ಜೀವಿತ ನೋಡುವಂಥ ಸಂದರ್ಭದಲ್ಲಿ ನಮಗೆ ಭಯ ಅಂತಕ್ಕಂಥ ಆಟೋಮೆಟಿಕ್ ಆಗಿ ಬರ್ತದೆ. ನಮ್ಮ ಕುರಿತು ಭಯ, ನಮ್ಮ ಆರೋಗ್ಯದ ಕುರಿತು ಭಯ, ನಮ್ಮ ಕುಟುಂಬದ ಕುರಿತು ಭಯ, ನಮ್ಮ ಮಕ್ಕಳ ಕುರಿತು ಭಯ, ನಮ್ಮ ಮುಂದಿನ ಒಂದು ಭವಿಷ್ಯದ ಕುರಿತು ಭಯ. ಈ ರೀತಿಯಾಗಿ ನಮಗೆ ಅನೇಕ ಭಯ ನಮ್ಮ ಜೀವಿತದಲ್ಲಿ ಕಾಡ್ತಾ ಇರೋದ್ರಿಂದ ನಾವು ನೋಡ್ತೇವೆ ದೇವರು ಇವತ್ತು ನಮಗೆ ಕೊಡುವಂತ ಮಾತೇನಪ್ಪ ಅಂತಂದ್ರೆ ಈ ಭಯ ತುಂಬಿದಂತ ಈ ಲೋಕದಲ್ಲಿ, ಭಯದಿಂದ ಕೂಡಿದಂತ ಈ ಲೋಕದಲ್ಲಿ ದೇವರು ನನಗೂ ನಿನಗೂ ಆರಾಧನೆಗೋಸ್ಕರ ಬಂದಂತ ನನಗೆ ನೀನು ಕೊಡುವಂತ ಮಾತೇನಪ್ಪ ಅಂತಂದ್ರೆ ನಾವು ನೋಡ್ತೇವೆ ಇಸ್ರಾಯೇಲೇ, ಯಾಕೋಬ ವಂಶವೇ, ನೀನು ಭಯ ಪಡಬೇಡ ಎಂಬುದಾಗಿ ಆತನ ಹೇಳ್ತಾ ಇದ್ದಾನೆ. ಅದಕ್ಕೋಸ್ಕರವಾಗಿ ನನ್ನ ಪ್ರೀತಿಯ ಸಹೋದರನೇ ಸಹೋದರಿ, ನನಗೆ ಗೊತ್ತಿಲ್ಲ ನೀನು ಯಾಕೆ ಭಯ ಪಡ್ತಾ ಇದ್ದೆ, ನನಗೆ ಗೊತ್ತಿಲ್ಲ ಯಾವ ಭಯ ನಿನ್ನನ್ನು ಕಾಡ್ತಾ ಇದೆ ನನಗಂತೂ ಗೊತ್ತಿಲ್ಲ. ಆದ್ರೆ ನಿನ್ನ ಹೃದಯದಲ್ಲಿ, ನಿನ್ನ ಎದೆಯಲ್ಲಿ, ನಿನ್ನ ಗುಂಡಿಗೆಯಲ್ಲಿದ್ದಂಥ ಭಯ ಏನು ನನಗೆ ಗೊತ್ತಿಲ್ಲ. ಆದ್ರೆ ನೀನೇನು ನಿನ್ನ ಸಮಸ್ಯೆಗಳನ್ನು ನೋಡಿ ಭಯಪಡ್ತಾ ಇದೆಯಾ, ನಿನ್ನ ಪರಿಸ್ಥಿತಿಗಳನ್ನು ನೋಡಿ ಭಯಪಡ್ತಾ ಇದೆಯಾ, ನಿನ್ನ ಸಾಲವನ್ನು ನೋಡಿ ನೀನು ಭಯಪಡ್ತಾ ಇದೆಯಾ, ನಿನ್ನ ಇರುವಂತ ಪರಿಸ್ಥಿತಿಗಳನ್ನು ನೀನು ಭಯಪಡ್ತಾ ಇದೆಯಾ, ನಿನ್ನ ಒಂದು ಮುಂದಿನ ಭವಿಷ್ಯತ್ ಕುರಿತು ನೀನು ಭಯಪಡ್ತಾ ಇದೆಯಾ, ನೀನು ಯಾವುದಕ್ಕೋಸ್ಕರಾಗಿ ನಿನ್ನ ಜೀವಿತದಲ್ಲಿ ಭಯ ಪಡ್ತಾ ಇದೆಯೋ, ನನ್ನ ದೇವರು ಆರಾಧಿಸುವಂತ ದೇವರು ಆತನ ಏನ್ ಹೇಳ್ತಾ ಇದ್ದಾನಪ್ಪ ಅಂತಂದ್ರೆ ಇಸ್ರಾಯೇಲೇ, ಯಾಕೋಬ ವಂಶವೇ, ನೀನು ಭಯ ಪಡಬೇಡ ಎಂಬುದಾಗಿ ಆತನ ಹೇಳ್ತಾ ಇದ್ದಾನೆ ಅಂತ ಹೇಳಿರಿ. ಹಲ್ಲೆಲೂಯಾ. ಹಲ್ಲೆಲೂಯಾ. ಸುತ್ತಲೂ ಏನೇ ಆದರೂ ಕೂಡ, ಪರಿಸ್ಥಿತಿ ಏನೇ ಆದರೂ ಕೂಡ, ಇವತ್ತು ಪ್ರಪಂಚದಲ್ಲಿ ಯಾವ ಸಂಗತಿ ಜರುಗಿದ್ರು ಕೂಡ, ಇವತ್ತು ನಿನ್ನ ಸುತ್ತಲೂ 1000 ಸಂಗತಿಗಳು ಜರುಗಿದ್ರು ಕೂಡ ನನ್ನ ದೇವರು ಹೇಳ್ತಾನೆ ನಿನ್ನ ಸುತ್ತಲೂ ನಾವು ನೋಡ್ತೇವೆ 1000 ಜನರು ಸತ್ತು ಬಿದ್ದರೂ ಕೂಡ ನಿನಗೆ ಯಾವ ಅಪಾಯ ತಟ್ಟದೆ ಎಂಬುದಾಗಿ ದೇವರ ವಾಕ್ಯದಲ್ಲಿ ನೋಡ್ತೇವೆ ಅಂತ ಹೇಳಿರಿ. ಹಲ್ಲೆಲೂಯಾ. ಅದಕ್ಕೋಸ್ಕರಾಗಿ ಜೀವಸ್ವರೂಪನ ಅಂತ ದೇವರನ್ನು ಆರಾಧನೆ ಮಾಡೋದಕ್ಕೋಸ್ಕರ ಬಂದಿರುವಂತ ನಾವೆಲ್ಲರೂ ಕೂಡ ಇವತ್ತು ದೇವರು ನಮಗೆ ಆರಾಧನೆ ಮಾಡೋದಕ್ಕಿಂತ ಮುಂಚಿತವಾಗಿ ದೇವರನ್ನು ಕೊಡುವಂತ ಶ್ರೇಷ್ಠವಾದಂತ ಮಾತೇನಪ್ಪ ಅಂತಂದ್ರೆ ಇಸ್ರಾಯೇಲ್ ಸಂತತಿಯೇ, ಯಾಕೋಬ ವಂಶವೇ, ನೀನು ಭಯ ಪಡಬೇಡ ಎಂಬುದಾಗಿ ಆತನ ಹೇಳ್ತಾ ಇದ್ದೇನೆ ಅಂತ ಹೇಳಿರಿ. ಹಲ್ಲೆಲೂಯಾ. ಹಲ್ಲೆಲೂಯಾ. ಈ ವರ್ಷದಲ್ಲಿ ನಾವು ನೋಡ್ತೇವೆ 2025ನೇ ವರ್ಷದಲ್ಲಿ ದೇವರು ನಮಗೆ ಕೊಡುವಂತ ಮಾತೇನಪ್ಪ ಅಂತಂದ್ರೆ ನೀನು ಭಯ ಪಡಬೇಡ ಎಂಬುದಾಗಿ ಹೇಳ್ತಾ ಇದ್ದೇನೆ. ಕಾರಣ ಏನಪ್ಪ ಅಂತಂದ್ರೆ ನಾನೇ ನಿನ್ನೊಂದಿಗಿದ್ದೇನೆ ಎಂಬುದಾಗಿ ಆತನ ಹೇಳ್ತಾ ಇದ್ದೇನೆ ಅಂತ ಹೇಳಿರಿ. ಹಲ್ಲೆಲೂಯಾ. ನಾನೇ ನಿನ್ನೊಂದಿಗಿದ್ದೇನೆ, ಅಷ್ಟು ಮಾತ್ರ ಅಲ್ಲದೆ ನನ್ನ ಧರ್ಮದ ಬಲಗೈಯನ್ನು ನಿನಗೆ ಆಧಾರ ಕೊಟ್ಟು ನಾನೇ ನಿನಗೆ ಲೋಕದಲ್ಲಿ ನಡೆಸ್ತೇನೆ ಎಂಬುದಾಗಿ ದೇವರು ಹೇಳ್ತಾ ಇದ್ದಾನೆ ಅಂತ ಹೇಳಿರಿ. ಅದಕ್ಕೋಸ್ಕರವಾಗಿ ಇಂಥ ಮುತ್ತು ರತ್ನಗಂತಳ ಅಮೂಲ್ಯವಾದಂಥ ವಾಗ್ದಾನಗಳನ್ನು
ದೇವರು ನಮಗೆ ಕೊಟ್ಟಿರುವಂಥ ಸಂದರ್ಭದಲ್ಲಿ ನಾವು ನೋಡ್ತೇವೆ, ಲೋಕದಲ್ಲಿರುವಂಥ ಉಪದ್ರವದಿಂದ, ಅಪಾಯದಿಂದ, ಕೇಡಿನಿಂದ, ಗಂಡಾಂತರದಿಂದ, ಮರಣ ಒಂದು ಭಯದಿಂದ, ಮರಣದ ಭೀತಿಯಿಂದ, ಎಲ್ಲ ಶತ್ರುವಿನ ಒಂದು, ಎಲ್ಲ ಸೈತಾನನ ಒಂದು ಕುತಂತ್ರದಿಂದ, ಮನುಷ್ಯರ ಕಪಟೋಪಾಯದಿಂದ, ಇವತ್ತು ಎಲ್ಲದರಿಂದ ದೇವರು ನಮ್ಮನ್ನು ತಪ್ಪಿಸಿ ಜೀವ ಸ್ವರೂಪನಂತ ದೇವರ ಸನ್ನಿಧಿಯಲ್ಲಿ ಆರಾಧನೆ ಮಾಡೋದಕ್ಕೋಸ್ಕರ ಬಂದಿರುವಂತ ನಮಗೆ ದೇವರು ಕೊಡುವಂತ ಒಂದು ಸುಂದರವಾದಂತ, ಶ್ರೇಷ್ಠವಾದಂತ, ಬಲವಾದಂತ ಮಾತೇನಪ್ಪ ಅಂತಂದ್ರೆ, ಇಸ್ರಾಯೇಲ್ ವಂಶವೇ, ಮಗನೇ ಮಗನೇ ಮಗಳೇ, ಭಯಪಡಬೇಡ, ನಾನೇ ನಿನ್ನೊಂದಿಗೆ ಇರ್ತೀನಿ ಎಂಬುದಾಗಿ ಆತನು ಹೇಳ್ತಾ ಇದ್ದೇನೆ. ನಿನ್ನ ಸಮಸ್ಯೆಗಳ ಕುರಿತು ನೀನು ಭಯಪಡಬೇಡ, ನಿನ್ನ ಪರಿಸ್ಥಿತಿಗಳನ್ನು ನೋಡಿ ನೀನು ಭಯಪಡಬೇಡ, ಮುಂದೆ ಏನಾಗ್ತದೆ ಅಂತೇಳಿ ಭಯಪಡಬೇಡ, ಮುಂದೆ ನನ್ನ ಕುಟುಂಬ ಏನಾಗ್ತದೆ ಎಂಬುದಾಗಿ ಭಯಪಡಬೇಡ, ಮುಂದೆ ನನ್ನ ಒಂದು ಜೀವಿತ ಏನಾಗ್ತದೆ ಎಂಬುದಾಗಿ ನೀನು ಭಯಪಡಬೇಡ. ಕಾರಣ ಏನಪ್ಪಾ ಅಂತಂದ್ರೆ, ಇಲ್ಲಿ ಕೂತಿರುವಂತ ನಿನ್ನೊಂದಿಗೆ ಆತನು ಮಾತಾಡ್ತಾ ಇದ್ದೇನೆ, ನೀನು ಭಯಪಡಬೇಡ ಎಂಬುದಾಗಿ ಆತನು ಹೇಳ್ತಾ ಇದ್ದೇನೆ. ಅದಕ್ಕೋಸ್ಕರವಾಗಿ ಈ ಮಾತನ್ನು ನಮ್ಮ ಹೃದಯದಲ್ಲಿ ನಿಧಿಯಂತೆ ಬಚ್ಚಿಟ್ಕೊಂಡು, ನಮ್ಮ ಗುಂಡಿಗೆಯಲ್ಲಿ ಅದನ್ನು ಭದ್ರವಾಗಿ ಹಿಡ್ಕೊಂಡು, ಜೀವಿತದಲ್ಲಿ ಬರುವಂತ ಪ್ರತಿಯೊಂದು ಪರಿಸ್ಥಿತಿಯಲ್ಲಿ ನನ್ನ ದೇವರು ನನ್ನ ಜೊತೆಯಾಗಿದ್ದಾನೆ, ನನ್ನ ದೇವರು ನನಗೆ ಆಧಾರ ಕರ್ತನಾಗಿದ್ದಾನೆ, ನನ್ನ ದೇವರು ತನ್ನ ಕೈ ಹಿಡಿದು ಈ ಲೋಕದಲ್ಲಿ ನನ್ನ ನಡೆಸುವಂತನಾಗಿದ್ದಾನೆ ಎಂಬುದಾಗಿ ಈ ಲೋಕದಲ್ಲಿ ಧೈರ್ಯದಿಂದ ನಮ್ಮ ತಲೆ ಎತ್ತಿ ನಾವು ದೇವರನ್ನು ಆರಾಧನೆ ಮಾಡುವಂತ ಸಮಯ ಇದೆ ಎಂಬುದಾಗಿ ದೇವರ ವಾಕ್ಯದಲ್ಲಿ ನೋಡ್ತೀವಿ ಅಂತ ಹೇಳಿರಿ. ಹಲ್ಲೆಲೂಯಾ. ಸುತ್ತಲೂ ಪರಿಸ್ಥಿತಿ ಏನೇ ಇದ್ರೂ ಕೂಡ, ನಿನ್ನ ಜೀವಿತದಲ್ಲಿ ಯಾವುದೇ ಸಂಗತಿಗಳು ಜರಿದ್ರು ಕೂಡ, ನಿನ್ನ ಕುಟುಂಬದಲ್ಲಿ, ನಿನ್ನ ಜೀವಿತದಲ್ಲಿ ಅದು ಯಾವುದೇ ಒಳ್ಳೇದಾದ್ರೂ ಕೆಟ್ಟದಾದ್ರೂ ಏನೇ ಆದ್ರೂ ಕೂಡ, ದೇವರು ಹೇಳ್ತಾ ಇದ್ದೇನೆ, ರೋಮ 8:28 ದೇವರ ಪ್ರೀತಿಸುವರ ಹಿತಕ್ಕಾಗಿ, ಆತನ ಸಂಕಲ್ಪದಲ್ಲಿರುವಂತ ಎಲ್ಲರಿಗೋಸ್ಕರವಾಗಿ ದೇವರು ವಿರುದ್ಧವಾಗಿರುವಂತ, ಅನಾನುಕೂಲವಾಗಿರುವಂತ ಎಲ್ಲಾ ಸಂಗತಿಗಳನ್ನು ಉಪಯೋಗಕರವಾಗಿ ನಾನು ಮಾರ್ಪಡಿಸ್ತೇನೆ ಎಂಬುದಾಗಿ ದೇವರು ಹೇಳುವಂತ ಸಂದರ್ಭದಲ್ಲಿ ಈ ನೂತನ ವರ್ಷದಲ್ಲಿ ನಾವೆಲ್ಲರೂ ಕೂಡ ನಮ್ಮ ಮೊಣಕಾಲೂರಿ, ನಮ್ಮ ತಲೆಗಳನ್ನು ಎತ್ತಿ, ನಾವು ಹನ್ನಳು ಯಾವ ರೀತಿಗೆ ಯೆಹೋವನಂತ ದೇವರು ಇಲ್ಲವೇ ಇಲ್ಲ, ಯೆಹೋವನಂತ ಪರಿಶುದ್ಧನು ಇಲ್ಲವೇ ಇಲ್ಲ, ಆತನಂತ ರಕ್ಷಕನು ಇಲ್ಲವೇ ಇಲ್ಲ, ಆತನು ದೀನರನ್ನು ಧೂಳಿಯಿಂದ ಎಬ್ಬಿಸಿ ರಾಜರೊಂದಿಗೆ ಸಿಂಹಾಸನದ ಮೇಲೆ ಕೂಡಿಸುವಂತ ದೇವರೆಂಬುದಾಗಿ ಹನ್ನಳು ಗರ್ವದಿಂದ ಆಕೆ ದೇವರು ಮಾಡಿರುವಂತ ಉಪಕಾರವನ್ನು, ದೇವರು ಮಾಡಿರುವಂತ ಸಹಾಯವನ್ನು, ದೇವರು ಮಾಡಿರುವಂತ ಮೇಲನ್ನು ಯಾವ ರೀತಿಗೆ ಹೃದಯದಲ್ಲಿ ಕೃತಜ್ಞತೆಯನ್ನು ತುಂಬಿಕೊಂಡು ದೇವರಿಗೆ ಹೃದಯಪೂರ್ವಕವಾಗಿ ಆಕೆ ಆರಾಧನೆ ಮಾಡಿದಳು. ಬನ್ನಿ ನನ್ನ ಪ್ರೀತಿ ದೇವರ ಮಕ್ಕಳೇ, ನಾವೆಲ್ಲರೂ ಕೂಡ ನಮ್ಮ ಮೊಣಕಾಲೂರೋಣ, ನಮ್ಮ ಕಣ್ಣುಗಳನ್ನು ಮುಚ್ಚೋಣ. ಒಂದು ವೇಳೆ ದೇವರು ನಿಮ್ಮ ಜೊತೆ ಮಾತಾಡಿರೋದಾದ್ರೆ, ದೇವರು ನಿಮ್ಮ ಹೃದಯದಲ್ಲಿ ಒಂದು ಗುಂಡಿಗೆಯಲ್ಲಿ ನಿಮಗೆ ಧೈರ್ಯ ತುಂಬಿರೋದಾದ್ರೆ, ದೇವರು ಈ ಮಾತು ನಿಮ್ಮ ಹೃದಯಕ್ಕೆ ತಾಕಿರೋದಾದ್ರೆ, ದಯವಿಟ್ಟು ನೀವು ಬಾಯಿಯನ್ನು ಮುಚ್ಚಿಕೊಂಡಿರ್ಬೇಡ್ರಿ, ದಯವಿಟ್ಟು ನೀವು ಮೌನವಾಗಿರ್ಬೇಡ್ರಿ, ನಿಮ್ಮ ಬಾಯಿಯನ್ನು ತೆರ್ರಿ, ದೇವರಿಗೆ ಸ್ತುತಿ ಮಾಡ್ರಿ, ದೇವರಿಗೆ ಆರಾಧನೆ ಮಾಡ್ರಿ. ಕಾರಣ ಏನಪ್ಪಾ ಅಂತಂದ್ರೆ, ನಿಮ್ಮ ಬಾಯಿಂದ ಬರುವಂತ ಸ್ತುತಿ ನಿಮ್ಮ ಸ್ಥಿತಿಗತಿಗಳನ್ನು ಮಾರ್ಪಡಿಸ್ತದೆ ಎಂಬುದಾಗಿ ನಾವು ದೇವರ ವಾಕ್ಯದಲ್ಲಿ ನೋಡ್ತೀವಿ ಅಂತ ಹೇಳಿರಿ. ಹಲ್ಲೆಲೂಯಾ. ಸ್ತುತಿ ಎಲ್ಲ ಅಡಗಿದೆ ನನ್ನ ಪ್ರೀತಿ ದೇವ್ರ ಮಕ್ಕಳೇ. ನಿಮ್ಮ ಪರಿಸ್ಥಿತಿ ಏನೇ ಆಗಿದ್ರು ಕೂಡ ನಿಮ್ಮ ಬಾಯಿಂದ ಸ್ತುತಿ ಅಂತಕ್ಕಂಥದ್ದು ಹೊರಗಡೆ ಬರಬೇಕು. ನಿನ್ನ ಸುತ್ತಲೂ ಯಾವುದೇ ಪರಿಸ್ಥಿತಿ ಇದ್ರೂ ಕೂಡ, ನಿನಗೇನೇ ನಷ್ಟ ಇದ್ರು, ಕಷ್ಟ ಇದ್ರು, ಅವಮಾನ ಇದ್ರು, ನಿಂದೆ ಇದ್ರು ಕೂಡ, ನಿನ್ನ ಬಾಯಲ್ಲಿ ಸ್ತುತಿ ಅಂತಕ್ಕಂಥ ಆಯುಧ ಒಂದ್ ವೇಳೆ ನೀನು ಇಟ್ಕೊಂಡಿದ್ಯಪ್ಪ ಅಂತಂದ್ರೆ, ನಿನ್ನಲ್ಲಿ ಸ್ತುತಿ ಅಂತಕ್ಕಂಥ ಆಯುಧ ಒಂದ್ ವೇಳೆ ಇತ್ತಪ್ಪ ಅಂತಂದ್ರೆ, ನಾವು ನೋಡ್ತೇವೆ ನಿನ್ನ ಎದುರುಗಡೆ ಇರುವಂತ ಎರಿಕೋ ಕೋಟೆ ಅದು ನಿನ್ನ ಕಾಲ ಕೆಳಗೆ ಬಿದ್ದು ಹೋಗ್ತದೆ ಎಂಬುದಾಗಿ ನೋಡ್ತೀವಿ ಅಂತ ಹೇಳಿರಿ. ಹಲ್ಲೆಲೂಯಾ. ಅದಕ್ಕೋಸ್ಕರ ಈಗ ನಾವು ನೋಡ್ತೇವೆ, ನಮ್ಮ ಮೂಲ ಪಿತೃಗಳಂತ ಇಸ್ರಾಯೇಲರೆಲ್ಲರೂ ಕೂಡ ನಾವು ನೋಡ್ತೇವೆ, ಅವರು ಎರಿಕೋ ಕೋಟೆ ಭಯಂಕರವಾಗಿ ಅವರೆದುರು ಪರ್ವತದ ಹಾಗೆ ಕಾಣುವಂತ ಸಂದರ್ಭದಲ್ಲಿ ಅವ್ರು ಮಾಡಿರುವಂತ ಒಂದೇ ಒಂದು ಕೆಲಸ ಏನಪ್ಪಾ ಅಂತಂದ್ರೆ, ದೇವರು ಕೊಟ್ಟಂತ ಧೈರ್ಯವನ್ನು ಗುಂಡಿಯಲ್ಲಿ ಇಟ್ಕೊಂಡು ದೇವರನ್ನು ಸ್ತುತಿಸ್ತಾ, ದೇವರನ್ನು ಆರಾಧಿಸ್ತಾ, ದೇವರನ್ನು ಘನಪಡಿಸ್ತಾ ಯಾವಾಗ ನಾವು ನೋಡ್ತಿದ್ದೇವೆ, ಎರಿಕೋ ಕೋಟೆಯನ್ನು 7 ಸಲ ಅವರು ಸುತ್ತಿದರು. ನಾವು ನೋಡ್ತೇವೆ, ಸ್ತುತಿಯಿಂದ ನಾವು ನೋಡ್ತೇವೆ ಎರಿಕೋ ಕೋಟೆ ಅಂತಕ್ಕಂಥದ್ದು ಬಿದ್ದು ಹೋಯ್ತು ಎಂಬುದಾಗಿ ದೇವ್ರ ವಾಕ್ಯದಲ್ಲಿ ನೋಡ್ತೀವಿ ಅಂತ ಹೇಳಿರಿ. ಹಲ್ಲೆಲೂಯಾ. ನನ್ನ ಪ್ರೀತಿ ದೇವರ ಮಕ್ಕಳೇ, ಸತ್ಯದೇವದಲ್ಲಿ ಎಷ್ಟು ಜನ ಭಕ್ತರ ಉದಾಹರಣೆ ನಿಮಗೆ ನಾನು ಕೊಡ್ಲಿ. ಅಡವಿಯಲ್ಲಿ ಕುರಿಗಳನ್ನು ಕಾಯುತ್ತಿರುವಂತ ತಂದೆ, ತಾಯಿ, ಅಣ್ಣ, ತಮ್ಮ ಯಾರ ಗಣನೆಗೆ ಇಲ್ಲದಂತ ಒಬ್ಬ ದಾವೀದನು ಅರಣ್ಯದಲ್ಲಿ ಸ್ತುತಿ ಮಾಡುವಂತ ಸಂದರ್ಭದಲ್ಲಿ ಆ ಸ್ತುತಿನ ಏನಾಯ್ತಪ್ಪ ಅಂತಂದ್ರೆ, ಆತನನ್ನು ಸಿಂಹಾಸನದ ಮೇಲೆ ಕೊಡುವಂತೆ ಆ ಸ್ಥಿತಿ ಮಾಡುತ್ತೆ. ಸ್ತುತಿ ಎಂತ ಅದ್ಭುತವಾದಂತ ಆರಾಧನೆ, ಅಂತ ಅದ್ಭುತ ಆಶೀರ್ವಾದ ತರ್ತದಪ್ಪ ಅಂತಂದ್ರೆ, ಆರಾಧನೆಯಲ್ಲಿ ಎಲ್ಲವನ್ನು ಅಡಗಿದೆ ಎಂಬುದಾಗಿ ದೇವ್ರ ವಾಕ್ಯದಲ್ಲಿ ನೋಡ್ತೀವಿ ಅಂತ ಹೇಳಿರಿ. ಹಲ್ಲೆಲೂಯಾ. ಅದಕ್ಕೋಸ್ಕರ ಬನ್ನಿ ನಾವೆಲ್ಲರೂ ಕೂಡ ಸ್ವಲ್ಪ ಸಮಯ ದೇವರನ್ನು ಆರಾಧಿಸೋಣ. 1 ನಿಮಿಷ ನಾವು ದೇವರಿಗೆ ಆರಾಧನೆ ಮಾಡೋಣ. ಗತ ಕಾಲದಲ್ಲಿ, ಗತ ಜೀವಿತದಲ್ಲಿ ದೇವರು ನಮ್ಮನ್ನು ಮಾಡಿರುವಂಥ ಬಹುಶ್ರೇಷ್ಠವಾದಂಥ ಕಾರ್ಯಗಳನ್ನು, ಉಪದ್ರವದಿಂದ, ಅಪಾಯದಿಂದ, ಕೇಡಿನಿಂದ, ಗಂಡಾಂತರದಿಂದ, ಈ ಲೋಕದಲ್ಲಿ ನಮಗಿಂತ ಒಳ್ಳೆಯವರು, ಬುದ್ಧಿವಂತರು, ಜ್ಞಾನಿಗಳು, ವಿಜ್ಞಾನಿಗಳು, ಪಂಡಿತರು, ಪರಿಶುದ್ಧರು, ನಮಗಿಂತಲೂ ಅಂದ ಚಂದ ಇದ್ದಂಥವ್ರು ಎಷ್ಟೋ ಜನರು ಈ ದಿನವನ್ನು ಕಾಣಲಿಲ್ಲ, ಈ ವರ್ಷವನ್ನು ಕಾಣಲಿಲ್ಲ. ಅದನ್ನು ನೋಡ್ತೇವೆ. ನಮಗಿನ್ನೂ ಕೂಡ ದೇವರು ತಾತನು ಸಂರಕ್ಷಿಸಿ ನಮ್ಮನ್ನು ನೂತನ ವರ್ಷದಲ್ಲಿ ಪ್ರವೇಶ ಮಾಡಿ, ತಿರುಗಿ ನೂತನ ವರ್ಷದಲ್ಲಿ ಭಯ ಪಡಬೇಡ ಮಗಳೇ, ಭಯ ಪಡಬೇಡ ಎಂಬುದಾಗಿ ಆತನು ಹೇಳ್ತಾ ಇದ್ದೇನಪ್ಪ ಅಂತಂದ್ರೆ, ನಿನ್ನ ಬಾಯಿಂದ ಸ್ತುತಿ ಬರಲಿಲ್ಲಪ್ಪ ಅಂತಂದ್ರೆ,
ನಿನ್ನ ಬಾಯಿಂದ ಆರಾಧನೆ ಬರಲಿಲ್ಲಪ್ಪ ಅಂತಂದ್ರೆ, ನಿನ್ನ ಹೃದಯದಲ್ಲಿ ಒಂದು ಕೃತಜ್ಞತೆ ಅಂತಕ್ಕಂಥದ್ದು ಹೊರಡ್ಲಿಲ್ಲಪ್ಪ ಅಂತಂದ್ರೆ, ನಾನು ಇನ್ನೂ ಕೂಡ ನಿನಗೊಂದು ಮಾತು ಹೇಳಲಿಕ್ಕೆ ಇಷ್ಟಪಡ್ತೀನಿ. ನನ್ನ ಪ್ರೀತಿಯ ಸಹೋದರನೇ, ಪ್ರೀತಿ ಸಹೋದರಿ, ಇಲ್ಲಿರುವಂತಹ ಪ್ರತಿಯೊಬ್ಬರು ಮತ್ತು ನಾನು ನೋಡ್ತೇವೆ ನನ್ನ ಧ್ವನಿಯನ್ನು ಕೇಳುವಂತ ಪ್ರತಿಯೊಬ್ಬರು, ನಿಮ್ಮ ಬಾಯಿಂದ ಇನ್ನೂ ಕೂಡ ದೇವ್ರ ನನ್ನ ಜೀವಿತದಲ್ಲಿ ಏನು ಒಳ್ಳೇದು ಮಾಡಿದ್ದಾನೆ, ದೇವರಿಗೆ ನಂಬಿ ನನ್ನ ಜೀವಿತದಲ್ಲಿ ಯಾವ ಪ್ರಯೋಜನವಾಗಿದೆ, ದೇವರ ನಂಬಿದಿಂದ ನನಗೆ ಏನು ಉಪಯೋಗ ಎಂಬುದಾಗಿ ನಿನ್ನ ಜೀವಿತದಲ್ಲಿ ನಿನ್ನ ಗುಂಡಿಗೆಯಲ್ಲಿ ಒಂದು ಪ್ರಶ್ನೆ ನೀನು ಕಾಡ್ತಾ ಇರೋದಾದ್ರೆ, ಒಂದು ಪ್ರಶ್ನೆ ನಾನು ಕೇಳಲಿಕ್ಕೆ ನೀನು ಇಷ್ಟಪಡ್ತೇನೆ, ಒಂದು ಸವಾಲನ್ನು ನಿನಗೆ ಹಾಕ್ಲಿಕ್ಕೆ ನಾನು ಇಷ್ಟಪಡ್ತೇನೆ. ಒಂದು ವೇಳೆ ನಿನ್ನ ಬಾಯಿಂದ ಸ್ತುತಿ ಬರಲಿಲ್ಲಪ್ಪ ಅಂತಂದ್ರೆ, ನಿನ್ನ ಬಾಯಿಂದ ನೀನು ದೇವ್ರ ವಿಷಯದಲ್ಲಿ ಇನ್ನೂ ಕೂಡ ಒಂದು ಪ್ರಶ್ನೆ ಹಾಕೊಂಡು ನೀನು ಸನ್ನಿಧಿಯಲ್ಲಿ ದೇವ್ರ ಮಂದಿರದಲ್ಲಿ ಬಂದು ಕೂತ್ಕೊಂಡಿದ್ದಪ್ಪ ಅಂತಂದ್ರೆ, ಒಂದು ಕೆಲಸ ನೀನು ಮಾಡು. ನಿನ್ನ ಬಾಯಿಂದ ಸ್ತುತಿ ಬರ್ಬೇಕಪ್ಪ ಅಂತಂದ್ರೆ, ಒಂದು ಸಲ ನಿನ್ನ ಕಣ್ಣುಗಳನ್ನು ಮುಚ್ಚು. ಒಂದ್ಸಲ ನಿನ್ನ ಕಣ್ಣುಗಳನ್ನು ಮುಚ್ಚಿ 10 ವರ್ಷಗಳ ಹಿಂದೆ ನೀನು ಹೋಗು. 10 ವರ್ಷ ಬ್ಯಾಕ್ ನೀನು ಹೋಗು. 10 ವರ್ಷಗಳ ಹಿಂದೆ ಹೋಗಿ ನಿನ್ನ ಕಣ್ಣನ್ನು ಮುಚ್ಕೊಂಡು ಒಂದು ಸಲ ನಿನ್ನ ಕಾಲಲ್ಲಿರುವಂತ ಚಪ್ಪಲ್, 10 ವರ್ಷಗಳ ಹಿಂದೆ ನಿನ್ನ ಕಾಲಲ್ಲಿರುವಂತ ಚಪ್ಪಲ್ ಯಾವ ರೀತಿಗಿದ್ದು ಒಂದು ಸಲ ಆಲೋಚನೆ ಮಾಡು. ಇವತ್ತು ನೀನು ಯಾವ ಚಪ್ಪಲನ್ನು ಹಾಕೊಳ್ತಾ ಇದೆಯೋ ಒಂದ್ಸಲ ಜ್ಞಾಪಕ ಮಾಡ್ಕೋ. ಅದೇ ರೀತಿ 10 ವರ್ಷಗಳ ಹಿಂದೆ ನೀನು ಯಾವ ಸ್ಥಳದಲ್ಲಿ ಇದೆಯೋ, 10 ವರ್ಷಗಳ ಹಿಂದೆ ನೀನು ವಾಸ ಮಾಡುವಂತ ಸ್ಥಳ ಎಂಥದ್ದಿತ್ತು, ನೀನು ವಾಸ ಮಾಡುವಂತ ಮನೆ ಎಂಥದ್ದಿತ್ತು, 10 ವರ್ಷಗಳ ಹಿಂದೆ ಹೋಗಿ ನೆನಪು ಮಾಡ್ಕೋ. ಇವತ್ತು ನಿನ್ನ ಮನೆಯನ್ನು ನೆನಪು ಮಾಡ್ಕೋ. ಇವತ್ತು ನಿನ್ನ ಮನೆಯನ್ನು ನೋಡು. ನಿನ್ನ ಮನೆಯನ್ನು ಒಂದು ಸಲ ಗಮನವಿಟ್ಟು ನೋಡು. ಇವತ್ತು ನೀನು ವಾಸ ಮಾಡುವಂತ ಸ್ಥಳವನ್ನು ನೋಡು. 10 ವರ್ಷಕ್ಕಿಂತಲೂ ಈ ವರ್ಷ ಒಂದ್ ವೇಳೆ ನೀನಿರುವಂತ ಸ್ಥಳದಲ್ಲಿ ಏನಾದರೂ ಬದಲಾವಣೆ ಆಗಿದೆಯಪ್ಪ ಅಂತಂದ್ರೆ, ನೀನು ಬಾಯನ್ನು ಮುಚ್ಕೊಂಡು ಸುಮ್ಮನೆ ಕೂತ್ಕೊಳ್ಬೇಡ. ಒಂದ್ ವೇಳೆ 10 ವರ್ಷದ ಹಿಂದೆ ನೀನು ನಿನ್ನ ಮೈ ಮೇಲೆ ತೊಟ್ಟುಕೊಳ್ಳುವಂತ ವಸ್ತ್ರವನ್ನು ನೋಡು. ಒಂದ್ಸಲ 10 ವರ್ಷಗಳ ಹಿಂದೆ ನೀನು ತೊಟ್ಕೊಳ್ಳುವಂತ ಸೀರೆ ನೋಡು, ನೀನು ಹಾಕೊಳ್ಳುವಂತ ಪ್ಯಾಂಟ್ ಶರ್ಟ್ ನೋಡು. 10 ವರ್ಷಗಳ ಹಿಂದೆ ನಿನ್ನ ಪ್ಯಾಂಟ್ ಶರ್ಟ್, ನಿನ್ನ ಒಂದು ಬಟ್ಟೆ ಯಾವ ರೀತಿಗಿತ್ತು, ಯಾವ ರೀತಿಗೆ ನೀನು ಧರಿಸ್ತಾ ಇದ್ದೆ. ಆದ್ರೆ ಇವತ್ತು ನೀನು ಹಾಕುವಂತ ಬಟ್ಟೆ ಒಂದ್ಸಲ ನೋಡು. ಒಂದ್ ವೇಳೆ ನೀನು ಹಾಕುವಂತ ಬಟ್ಟೆಯಲ್ಲಿ ಒಂದ್ ವೇಳೆ ಬದಲಾವಣೆ ಬಂದಿದೆಯಪ್ಪ ಅಂತಂದ್ರೆ, ಸ್ವಲ್ಪ ಚೇಂಜ್ ಆಗಿದೆಯಪ್ಪ ಅಂತಂದ್ರೆ, ಸುಮ್ಮನೆ ಬಾಯಿ ಮುಚ್ಕೊಂಡು ಕೂತ್ಕೊಬೇಡ. ದೇವರಿಗೆ ಕೃತಜ್ಞತೆ ಸಲ್ಲಿಸು. ದೇವರು ಎಲ್ಲವನ್ನಾತನು ಬದಲು ಮಾಡಿದ್ದಾನೆ. ದೇವರು ಎಲ್ಲವನ್ನಾತನು ಮಾರ್ಪಡಿಸಿದ್ದಾನೆ. ಇದೆಲ್ಲರ ಹೊರತಾಗಿ ನಾವು ನೋಡ್ತಿದ್ದೇವೆ, ಆತ ನಮಗೆ ಶ್ರೇಷ್ಠವಾದಂತ ರಕ್ಷಣೆಯನ್ನು ಕೊಟ್ಟು ಆತನು ಇವತ್ತು ನಮಗೇನು ಹೇಳ್ತಾ ಇದ್ದಾನಪ್ಪ ಅಂತಂದ್ರೆ, ಭಯಪಡಬೇಡ ಮಗನೇ, ಭಯಪಡಬೇಡ ಮಗಳೇ. ಯಾಕಪ್ಪ ಅಂತಂದ್ರೆ, ನಾನೇ ನಿನ್ನೊಂದಿಗಿದ್ದೇನೆ. ನನ್ನ ಧರ್ಮದ ಬಲಗೆಯನ್ನು ನಿನಗೆ ಆಧಾರವಾಗಿ ಕೊಡ್ತೇನೆ. ಈ ಲೋಕದಲ್ಲಿ ನಾನು ನಿನಗೆ ಸಹಾಯ ಮಾಡ್ತೇನೆ ಎಂಬುದಾಗಿ ಆತನು ಹೇಳ್ತಾ ಇದ್ದಾನೆ ಅಂತ ಹೇಳಿ. ಹಲ್ಲೆಲೂಯಾ. ನನ್ನ ಪ್ರೀತಿಯ ದೇವ್ರ ಮಕ್ಕಳೇ, ಇವತ್ತು ದೇವರು ನಮಗೆ ಸಹಾಯ ಮಾಡ್ತೀನಿ ಎಂಬುದಾಗಿ ಆತನು ಹೇಳುವಂತ ಸಂದರ್ಭದಲ್ಲಿ ಇವತ್ತು ಅನೇಕರು ಇಲ್ಲಿ ಕೂತ್ಕೊಳ್ಳುವಂತ ನಿಮ್ಮ ಜೀವಿತದಲ್ಲಿ ನಿಸ್ಸಹಾಯಕ ಪರಿಸ್ಥಿತಿಯಲ್ಲಿ ನಿಮಗೆ ಇರಬಹುದು. ದೇವರು ಹೇಳ್ತಾ ಇದ್ದೇನೆ, ನಾನು ನಿನಗೆ ಸಹಾಯ ಮಾಡ್ತೀನಿ ಎಂಬುದಾಗಿ ಹೇಳುವಂತ ಸಂದರ್ಭದಲ್ಲಿ ಇವತ್ತಿಲ್ಲಿ ಕೂತಿರುವಂತವ್ರು, ನನ್ನ ಧ್ವನಿಯನ್ನು ಕೇಳುವಂತವ್ರು ಅನೇಕರಿಗೆ ನೀವು ನಿಸ್ಸಹಾಯ ಪರಿಸ್ಥಿತಿಯಲ್ಲಿ ಇರ್ಬೋದು, ನನಗೆ ಗೊತ್ತಿಲ್ಲ. ದೇವರ ಉದ್ದೇಶ ಪೂರ್ವಕವಾಗಿ ಮಾತನ್ನು ತರ್ತಾ ಇದ್ದೇನೆ. ನಿನ್ನ ಜೀವಿತದಲ್ಲಿ ನನಗೆ ಯಾರು ಸಹಾಯಕರಿದ್ದಾರೆ, ನನ್ನ ಕುಟುಂಬಕ್ಕೆ ಯಾರು ಆಧಾರವಾಗಿದ್ದಾರೆ, ನನಗೆ ಸಹಾಯ ಮಾಡುವಂಥವ್ರು ಯಾರಿದ್ದಾರೆ, ನನಗೆ ಧೈರ್ಯ ತುಂಬುವಂಥವ್ರು ಯಾರಿದ್ದಾರೆ, ನಾನು ಬಿದ್ದಂಥ ಸಂದರ್ಭದಲ್ಲಿ ಎತ್ತುವಂಥವ್ರು ಯಾರಿದ್ದಾರೆ, ನನ್ನವರು ಅಂತಕ್ಕಂಥವ್ರು ನನಗೆ ಯಾರು ಇಲ್ಲ ಎಂಬುದಾಗಿ ನಿನ್ನ ಗುಂಡಿಗೆಯಲ್ಲಿ ಒಂದು ಭಯವನ್ನು ಇಟ್ಕೊಂಡು, ನನಗೆ ಯಾರು ಈ ಲೋಕದಲ್ಲಿ ನನಗೆ ಅಣ್ಣ ತಮ್ಮಂದಿರಿಲ್ಲ, ಅಕ್ಕ ತಂಗಿಯರಿಲ್ಲ, ಬಂಧು ಬಾಂಧವರಿಲ್ಲ, ನನ್ನವರಂತವ್ರು ಎಲ್ಲರೂ ಕೂಡ ನನಗೆ ದೂರ ಆಗಿದ್ದಾರೆ. ಅದನ್ನು ಕಷ್ಟದ ಪರಿಸ್ಥಿತಿಯಲ್ಲಿ ನನ್ನ ಕೈ ಹಿಡಿಯುವಂಥವ್ರು ಯಾರು, ನನ್ನ ಇಕ್ಕಟ್ಟಿನ ಸಮಯದಲ್ಲಿ ನನ್ನ ಕೈ ಹಿಡಿದು ನಡೆಸುವಂಥವ್ರು ಯಾರು, ನನ್ನ ಪರಿಸ್ಥಿತಿ ಏನು, ನನ್ನ ಜೀವಿತ ಏನು ಎಂಬುದಾಗಿ ನನ್ನ ಪ್ರೀತಿಯ ಸಹೋದರನೇ, ನೀನು ಸಹಾಯವಿಲ್ಲದೆ ನನಗೆ ಯಾರು ಸಹಾಯಕರಿಲ್ಲ ಎಂಬುದಾಗಿ ಇವತ್ತು ನಿನ್ನ ಮನಸ್ಸಿನಲ್ಲಿ ನೀನು ಮುಂದೆ ಅಂದುಕೊಂಡು ಈ ಲೋಕದಲ್ಲಿ ಜೀವಿಸ್ತಾ ಇದ್ದಪ್ಪ ಅಂತಂದ್ರೆ, ನಾನು ಆರಾಧಿಸುವಂತ ದೇವರು ನಿನಗೆ ಮಾತಾಡ್ತಾ ಇದ್ದೇನೆ, ನಿನ್ನನ್ನೇ ಮಾತಾಡ್ತಾ ಇದ್ದೇನೆ, ನಿನಗೆ ಹೇಳ್ತಾ ಇದ್ದೇನೆ, ಆತನು ನಾನು ನಿನಗೆ ಸಹಾಯಕನಾಗಿದ್ದೇನೆ. ಈ ಲೋಕದಲ್ಲಿ ಎಲ್ಲರೂ ನಿನ್ನ ಕೈ ಬಿಟ್ಟರು ಕೂಡ, ಈ ಲೋಕದಲ್ಲಿ ಎಲ್ಲರೂ ನಿನ್ನನ್ನು ತಿರಸ್ಕಾರ ಮಾಡಿದ್ರು ಕೂಡ, ಇವತ್ತೆಲ್ಲರೂ ನಿನ್ನನ್ನು ದೂರ ತಳ್ಳಿದ್ರು ಕೂಡ, ನೀನು ತಿರಸ್ಕರಿಸಲ್ಪಟ್ಟವಳಾದರೂ ಕೂಡ, ನೀನು ದೂರ ತಳ್ಳಿದವನಾದರೂ ಕೂಡ, ನಿನ್ನನ್ನು ಯಾರು ಗಣನೆಗೆ ತೆಗೆದುಕೊಳ್ಳದೇ ಇದ್ರು ಕೂಡ, ನಾನು ನಿನ್ನ ಕೈ ಹಿಡಿದು ನಿನಗೆ ಸಹಾಯ ಮಾಡುತ್ತೇನೆ ಎಂಬುದಾಗಿ ಆತನು ಹೇಳ್ತಾ ಇದ್ದಾನೆ ಅಂತ ಹೇಳಿರಿ. ಹಲ್ಲೆಲೂಯಾ. ನನ್ನ ಪ್ರೀತಿ ದೇವರ ಮಕ್ಕಳೇ, ಮನುಷ್ಯನ ಸಹಾಯ ಅಂತಕ್ಕಂಥದ್ದು ಅದು ಕ್ಷಣಿಕವಾಗಿರ್ತದ್ರಿ. ಇವತ್ತು ಸಹಾಯ ಮಾಡ್ತಾರೆ, ನಾಳೆಗೆ ನಾನು ಇಷ್ಟು ಮಾಡಿದ್ದೀನಿ ಅಷ್ಟು ಮಾಡಿದ್ದೀನಿ ಎಂಬುದಾಗಿ ತುಂಬಾ ಕೊಚ್ಕೊಂಡು ಹೋಗ್ತಾರೆ ಇನ್ನೊಬ್ಬರ ಎದುರುಗಡೆ. ಆದ್ರೆ ದೇವ್ರ ಸಹಾಯ ಎಂತದಾಗಿರ್ತದಪ್ಪ ಅಂತಂದ್ರೆ, ಆತನು ನಾವು ನೋಡ್ತಿದ್ದೇವೆ, ನಮ್ಮನ್ನು ಆಶೀರ್ವಾದದ ಜೊತೆಗೆ ಆತನು ನಮಗೆ ಪ್ರತಿ ವಿಷಯದಲ್ಲಿ ಆತನು ಸಹಾಯ ಮಾಡಿ ನಮ್ಮ ನಡೆಸುವಂತ ದೇವರಾಗಿದ್ದಾನೆ ಅಂತ ಹೇಳಿರಿ. ಹಲ್ಲೆಲೂಯಾ. ಬನ್ನಿ, ಹಾಗಾದ್ರೆ ನಾವೆಲ್ಲರೂ ಕೂಡ ನಮ್ಮ ಕಣ್ಣುಗಳನ್ನು ಮುಚ್ಚೋಣ, ಮೊಣಕಾರೋಣ. ನಾವು ದೇವರ ಸನ್ನಿಧಿ ಸ್ವಲ್ಪ ಹೊತ್ತು ಆರಾಧನೆ ಹೋಗೋಣ. ಈ ಮಾತುಗಳು ನಿಮ್ಮ ಜೀವಿತಕ್ಕೆ ಆರಾಧನೆ ಮಾಡುವಂತ ಚೈತನ್ಯ ತರಲಿ. ಈ ಮಾತುಗಳು ನಿಮ್ಮ ಜೀವಿತಕ್ಕೆ ಆರಾಧನೆಗೆ ಪೂರಕವಾಗಿ ನಿಮ್ಮ ಒಂದು ಹೃದಯದಲ್ಲಿ, ನಿಮ್ಮ ಗುಂಡಿಗೆಯಲ್ಲಿ ಸ್ತುತಿ ಹೊರಡುವಂತೆ ದೇವರು ನಿಮ್ಮನ್ನು ಪ್ರೇರೇಪಿಸಲಿ. ಥ್ಯಾಂಕ್ ಯು. ಗಾಡ್ ಬ್ಲೆಸ್ ಯು. ದೇವರು ನಿಮ್ಮನ್ನು ಆಶೀರ್ವಾದ ಮಾಡಲಿ. ಬನ್ನಿ, ನಾವೆಲ್ಲರೂ ಕೂಡ ಸ್ವಲ್ಪ ಹೊತ್ತು ಆರಾಧನೆ